ಹಾಯ್ ಹಲೋ ನಮಸ್ತೆ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅದರಲ್ಲೂ ನಾವು ಇತ್ತೀಚೆಗೆ ಕೇಳ್ಪಡ್ತಾ ಇದೀವಿ ಈ ಲಿವರ್ ಡಿಸೀಸ್ ಬಗ್ಗೆ, ಯಕೃತ್ ಸಮಸ್ಯೆ ಕುರಿತಾಗಿ. ಇದು ಹಾಗಾದ್ರೆ ಏನ್ ಫಂಕ್ಷನ್ಸ್ ಇದ್ರದ್ದು, ಇದರಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಇದಕ್ಕೇನೆಲ್ಲ ಟ್ರೀಟ್ಮೆಂಟ್ ಇದೆ, ಅದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ನವೀನ್ ಗಂಜು, ಸೀನಿಯರ್ ಲಿವರ್ ಸ್ಪೆಷಲಿಸ್ಟ್, ಆಸ್ಟರ್ ಆರ್ವಿ ಹಾಸ್ಪಿಟಲ್, ಜೆಪಿ ನಗರ್. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಈ ಲಿವರ್ ನ ಫಂಕ್ಷನ್ ಏನು, ಹ್ಯೂಮನ್ ಬಾಡಿನಲ್ಲಿ ಏನ್ ಫಂಕ್ಷನ್ ಮಾಡುತ್ತೆ ಈ ಲಿವರ್? ಸೊ ಲಿವರ್ಗೆ ನಮ್ಮ ಬುಕ್ಸ್ ಅಲ್ಲಿ, ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಂದ್ರೆ 500 ಫಂಕ್ಷನ್ ಹೇಳ್ತಾರೆ. ಫಂಕ್ಷನ್ಸ್ ತುಂಬಾ ಇದೆ, ಬಟ್ ಮೇನ್ ಏನ್ ಗೊತ್ತಾಗ್ಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಇರತ್ತಲ್ಲ, ಟಾಕ್ಸಿಸಿಟಿ ಎಲ್ಲ ಲಿವರ್ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮ್ಮ ಡೈಜೆಷನ್ ಪವರ್ ಎಷ್ಟು ಹೇಳ್ತೀವಿ, ಕಾಂಪ್ಲೆಕ್ಸ್ ಊಟ ತಿಂತೀವಿ, ಆಚೆ ಊಟ ತಿಂತೀವಿ, ಅದು ಲಿವರ್ ಡೈಜೆಷನ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಮೇನ್ ಹಾರ್ಮೋನ್ಸ್ ಏನಿರುತ್ತಲ್ಲ, ಮ್ಯಾಕ್ಸಿಮಮ್ ಫ್ಯಾಟ್ ಅದೆಲ್ಲ ಲಿವರೇ ಪ್ರೊಡ್ಯೂಸ್ ಮಾಡುತ್ತೆ. ಇಂಪಾರ್ಟೆಂಟ್ ಏನಂದರೆ ನಾವು ಎಲ್ಲ ಎಷ್ಟೊಂದು ಇವಾಗ ಇಮ್ಯುನಿಟಿ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ, ಇಮ್ಯೂನೋ ಕಾಂಪ್ರಮೈಸ್ಡ್ ಅಂತ ಕಡಿಮೆ ಬರ್ತಾ ಇದ್ದರೆ ಲಿವರ್ ಕೆಲಸ ಮಾಡಲ್ಲ ಅಂದರೆ ನಮ್ಮ ಇಮ್ಯುನಿಟಿನೇ ಡೌನ್ ಆಗಿರುತ್ತೆ. ಸೊ ಮೇನ್ ಫಂಕ್ಷನ್ಸ್ ಇದು ಏನಂದರೆ ಡಿಟಾಕ್ಸಿಫೈ ಮಾಡೋದು, ಇಮ್ಯುನಿಟಿ ಬಿಲ್ಡಪ್ ಮಾಡೋದು, ಡೈಜೆಷನು, ದೀಸ್ ಆರ್ ಇಂಪಾರ್ಟೆಂಟ್ ಫಂಕ್ಷನ್ಸ್. ಬಟ್ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಇವಾಗ ಥೈರಾಯ್ಡ್ ಎಲ್ಲ ಬರುತ್ತಲ್ಲ, ಸೋ ಮೆನಿ ಥಿಂಗ್ಸ್ ಆರ್ ಬಿಕಾಸ್ ಲಿವರ್ ಇಸ್ ನಾಟ್ ವರ್ಕಿಂಗ್ ವೆಲ್. ಅದು ಎಲ್ಲ ಎವ್ರಿಥಿಂಗ್ 500 ಫಂಕ್ಷನ್ಸ್, ಇಟ್ಸ್ ಅವರ್ ಪವರ್ ಹೌಸ್. ಬಟ್ ಏನಂದರೆ ಈ ಥರ ಹೇಳಿದರೆ ಸ್ವಲ್ಪ ಮೇನ್ ಫಂಕ್ಷನ್ಸ್. ಓಕೆ, ಇನ್ನ ಈ ಲಿವರ್ ಪ್ರಾಬ್ಲಮ್ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ, ಅದಕ್ಕೆ ಕಾರಣ ಏನಿರಬಹುದು? ಸೊ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗೋಗಿದೆ ಅನ್ಫಾರ್ಚುನೇಟ್ಲಿ. ಏನಂದರೆ ಆಚೆ ಜಾಸ್ತಿ ತಿನ್ನೋದು, ಲೈಫ್ ಸ್ಟೈಲ್ ಅಂದರೆ ಆ್ಯಕ್ಟಿವಿಟಿ ಜಾಸ್ತಿ ಇಲ್ಲ. ನಾವು ಮನೆಯಲ್ಲಿ ಕೂತ್ಕೊಂಡಿರ್ತೀವಿ, ಕೆಲಸದಿಂದ ಬಂದು ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ. ಅದೆಲ್ಲ ಜಾಸ್ತಿ ಲೈಫ್ ಸ್ಟೈಲ್ ಚೇಂಜಸಿಂದ ಲಿವರ್ ಕಾಯಿಲೆ ಜಾಸ್ತಿ ಬಂದಿದೆ. ಮತ್ತು ಫಸ್ಟ್ ಏನಂದರೆ ಸಾಧಾರಣ ಊಟ, ಸ್ವಲ್ಪ ಊಟ ಮಾಡ್ತೀವಿ, ನಮ್ಮ ಕೆಲಸ ಮಾಡ್ತಾ ಹೋಗ್ತೀವಿ. ಬಟ್ ಇವಾಗ ಆ್ಯಕ್ಟಿವಿಟಿ ಇಲ್ಲ. ಒಂದು ಅಂಗಡಿಗೆ ಹೋಗಬೇಕಂದ್ರೆ ಬೈಕ್ ಕೆಳಗಡೆ ಪಾರ್ಕಿಂಗ್ ಇದೆ, ಗಾಡಿ ಇದೆ, ಸೊ ಏನು ಆ್ಯಕ್ಟಿವಿಟಿ ಇಲ್ಲ. ಸೊ ಆ್ಯಕ್ಟಿವಿಟಿ ಮತ್ತು ಲೈಫ್ ಸ್ಟೈಲಿಂದ ಲಿವರ್ ಕಾಯಿಲೆ ಜಾಸ್ತಿ ಕಾಣ್ತಾ ಇದೆ. ಆ್ಯಂಡ್ ಜಂಕ್ ಫುಡ್ಡಿಂದನೂ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇದೆ ಇವಾಗ ಲಿವರ್ಗೆ. ಓಕೆ, ಈಗ ಈ ಫ್ಯಾಟಿ ಲಿವರ್ ಅಂತ ಜಾಸ್ತಿ ಕೇಳ್ಪಡ್ತಾ ಇದೀವಿ, ಹಂಗಂದ್ರೆ ಏನು ಹಾಗಾದ್ರೆ? ಫ್ಯಾಟಿ ಲಿವರ್ ಅಂದರೆ, ಫ್ಯಾಟಿ ಲಿವರ್ ಕಾಮನ್ ಆಗಿ ಇವಾಗ ಎಲ್ಲರಿಗೂ ಅಲ್ಟ್ರಾಸೌಂಡ್ ನೋಡಿದರೆ, ನಾವು ಇವಾಗ 100 ಜನಗೆ ಮಾಡಿದರೆ ಒಂದು 70% 80% ಜನಗೆ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ. ಅದರಲ್ಲಿ ಗ್ರೇಡ್ 1 ಆಗಲಿ, ಸೆಕೆಂಡ್ ಆಗಲಿ, ಥರ್ಡ್ ಆಗಲಿ, ಅದು ಬೇರೆ ವಿಷಯ. ಬಟ್ ಫ್ಯಾಟಿ ಲಿವರ್ ಏನಂದರೆ ಅದು ಕಬ್ಬಿನ ಅಂಶ, ನಮ್ಮದು ಎಕ್ಸ್ಟ್ರಾ ಏನಾದರೂ ಫ್ಯಾಟ್ ಇರುತ್ತಲ್ಲ, ನಾವು ಏನು ಸ್ಟೋರೇಜ್, ಲಿವರ್ ನಮಗೆ ಸ್ಟೋರೇಜ್ ಪವರ್ ಹೌಸ್, ಸ್ಟೋರ್ ಮಾಡ್ತಾ 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 ಹೆಚ್ಚಾಗ್ಬಿಡುತ್ತೆ. ಸೊ ಇದು ಕಬ್ಬಿನಾಂಶ ಕೂತ್ಕೊಂಡು ಲಿವರ್ಗೆ ಊತ ಬಂದ್ಬಿಡುತ್ತೆ. ಲಿವರ್ ಊತ ಬಂದರೆ ಅದರಲ್ಲಿ ಕಬ್ಬಿನಾಂಶ ಕೂತ್ಕೊಂಡು ಅದು ಲಿವರ್ಗೆ ಇರಿಟೇಟ್ ಮಾಡೋಕ್ಕೆ ಶುರು ಆಗುತ್ತೆ. ಅದೇ ಅಲ್ಟ್ರಾಸೌಂಡಲ್ಲಿ ಕಾಣುತ್ತೆ ಫ್ಯಾಟಿ ಲಿವರ್ ಅಂತ. ಇದು ಫ್ಯಾಟಿ ಲಿವರ್ ಮುಂದೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಓಕೆ, ಇನ್ನು ಈ ಲಿವರ್ ಡಿಸೀಸ್ ಅಲ್ಲಿ ಟೈಪ್ಸ್ ಇದೆಯಾ? ಲಿವರ್ ಡಿಸೀಸಲ್ಲಿ ತುಂಬ ಟೈಪ್ಸ್ ಇದೆ. ಲಿವರ್ ಡಿಸೀಸ್ ಅಂದರೆ ಯಾವ ಕಾರಣದಿಂದ ಲಿವರ್ ಡಿಸೀಸ್ ಬಂದಿದೆ ಅಂತ ಅದಕ್ಕೆ ನಾವು ಟೈಪ್ಸ್ ಹೇಳ್ತೀವಿ. ಮತ್ತು ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗೋಗಿದೆ, ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ಆ ಥರ ಇದೆ ಒಂದು. ಇವಾಗ ನಾವು ಡೀಟೇಲಾಗಿ ಹೇಳಿದರೆ ಯಾವ ಕಾರಣದಿಂದ ಇವಾಗ ನಮಗೆ ಗೊತ್ತು. ನಾವು ಆಲ್ಕೋಹಾಲ್ ಡ್ರಿಂಕ್ಸಿಂದ ಒಂದು ತುಂಬ ಬರ್ತಾ ಇದೆ ಲಿವರ್ಗೆ ಡಿಸೀಸ್. ಬಟ್ ಏನಂದರೆ ಅದರಿಂದ ಹೆಚ್ಚು ಹೋದರೆ ಇವಾಗ ಫ್ಯಾಟಿ ಲಿವರಿಂದ ಆಲ್ಕೋಹಾಲಿಂದ ಜಾಸ್ತಿ ಬರ್ತಾ ಇದೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಬರ್ತಾ ಇದೆ ಇವಾಗ ಈ ನಡುವೆ ನಾವು ನೋಡಿದ್ದೀವಿ, ಕಡಿಮೆ ವಯಸ್ಸಲ್ಲಿ ಲಿವರ್ ಡಿಸೀಸ್ ಹೆಚ್ಚು ಬರ್ತಾ ಇದೆ. ಸ್ವಲ್ಪ ಆಲ್ಕೋಹಾಲ್ ಇದೆ, ಫ್ಯಾಟಿ ಲಿವರ್ ಇದೆ, ಜೊತೆಗೆ ಇದರಿಂದ ಡ್ಯಾಮೇಜ್ ಬೇಗ ಆಗಿಬಿಡುತ್ತೆ. ಸೊ ನಾವು ಲಿವರ್ ಡಿಸೀಸ್ ಅಂತ, ಲಿವರ್ ಸಿರೋಸಿಸ್ ಅಂತ ಹಳೆ ಕಾಲದಲ್ಲಿ 10-20 ವರ್ಷ, ನಾವು 50-60 ವರ್ಷ ಜನಗಳಲ್ಲಿ ನೋಡ್ತಾ ಇದ್ವಿ. ಅದೇ ಇವಾಗ 40-45 ಸಿರೋಸಿಸ್ ಬರ್ತಾ ಇದೆ. ಕಾರಣ ಇದೆ, ಇವಾಗ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಡ್ರಿಂಕ್ಸ್ ಮತ್ತು ಮೆಡಿಸಿನ್ಸ್ ಓವರ್ ದ ಕೌಂಟರ್, ಅದು ಎಲ್ಲ ಸೇರಿ ಲಿವರ್ಗೆ ಹಾರ್ಡ್ ಮಾಡಿಬಿಡುತ್ತೆ. ಓಕೆ, ಈಗ ನೀವು ಲಿವರ್ ಸಿರೋಸಿಸ್ ಅಂತ ಹೇಳಿದ್ರಿ, ಹಂಗಂದ್ರೆ ಈ ಲಿವರ್ ಸಿರೋಸಿಸ್ ಅಂದ್ರೆ ಏನು? ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಬರ್ತಾ ಬರ್ತಾ ಡ್ಯಾಮೇಜ್ ಆಗ್ತಾ 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 ಲಿವರ್ ಗಟ್ಟಿ ಆಗಿಬಿಡುತ್ತೆ. ಲಿವರಲ್ಲಿ ಯೂರಿ ಆಗ್ತಾ ಆಗ್ತಾ ಲಿವರ್ ಗಟ್ಟಿ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಲಿವರ್ ತುಂಬ ಸಾಫ್ಟ್ ಇರುತ್ತೆ, ಅದು ಒಳಗಡೆ 1-1.5 ಲೀಟರ್ ಅಷ್ಟೊತ್ತಿಗೆ ಬ್ಲಡ್ ಇರುತ್ತೆ ಸ್ಟೋರೇಜ್ ಅಂತ. ಬಟ್ ಏನಂದರೆ ಅದು ಬರ್ತಾ ಬರ್ತಾ ಲಿವರ್ ಹಾರ್ಡ್ ಆದರೆ ಅದು ಕೆಪಾಸಿಟಿ ಕಡಿಮೆ ಆಗುತ್ತೆ, ಲಿವರ್ದು ಫಂಕ್ಷನ್ಸ್ ಕಡಿಮೆ ಆಗಿಬಿಡುತ್ತೆ. ಸೊ ಲಿವರ್ ಗಟ್ಟಿ ಆದರೆ ಅದರಲ್ಲಿ ಸ್ಕಾರಿಂಗ್ ಅಂತ ಹೇಳ್ತೀವಿ, ಅದು ಬಂತಂದರೆ ಲಿವರ್ ಸಿರೋಸಿಸ್. ನಿಧಾನಕ್ಕೆ ಇದು ಪ್ರೋಗ್ರೆಸ್ ಆಯ್ತಂದರೆ ಇದು ಸಿರೋಸಿಸ್ ಒಂದು ಸ್ಟೇಜ್ ಮುಂದೆ ಹೋಗ್ಬಿಟ್ಟು ಡಿಕಾಂಪನ್ಸೇಟೆಡ್ ಸಿರೋಸಿಸ್. ಅದರಲ್ಲಿ ಏನಂದರೆ ಅದಾದಮೇಲೆ ನೀವು ಪಾಯಿಂಟ್ ಆಫ್ ರಿಟರ್ನ್ ಇಲ್ಲ, ಏನೂ ರೆಡಿ ಆಗಲ್ಲ. ಅದು
ನಾವು ಯಾವತ್ತು ಸಿರೋಸಿಸ್ ಅರ್ಲಿ ಸ್ಟೇಜಲ್ಲಿ ಕಂಡಿಡಬೇಕು. ಅದರಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಯಾವ ಕಾರಣದಿಂದ ಬಂದಿದೆ ಅದು ರೆಡಿ ಮಾಡಿದರೆ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಬಟ್ ಸಿರೋಸಿಸ್ ಒಂದ್ಸತಿ ಹೋದರೆ ಅದು ರಿವರ್ಸಿಬಲ್ ಇಲ್ಲ. ಓಕೆ, ಇನ್ನ ನಮ್ಮ ಈಗ ಲಿವರ್ ಡಿಸೀಸ್ ನಲ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಿರುತ್ತೆ? ಯೂಶುವಲಿ ಹೆಂಗ್ ಗೊತ್ತಾಗುತ್ತೆ ಇವ್ರಿಗೆ ಲಿವರ್ ಡಿಸೀಸ್ ಅದು ಬಂದಿದೆ ಅಂತ? ಅದು ಒಂದು ಭಾಳ ಕಾಂಪ್ಲಿಕೇಟೆಡ್ ವಿಷಯ. ಲಿವರ್ಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನಾವು ಹೇಳಿದರೆ ಎಲ್ಲರಿಗೂ ಲಿವರ್ ಡಿಸೀಸ್ ಇದೆ ಅಂತ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಸೊ ಸ್ವಲ್ಪ ಸುಸ್ತಿರತ್ತೆ, ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ, ಸಾಯಂಕಾಲ ಬರ್ತಾ 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 ಫುಲ್ ಲೆಥಾರ್ಜಿ, ಅಂದರೆ ಏನು ಆಚೆ ಹೋಗ್ಬೇಕಂದ್ರೆ ಪಿಕ್ಚರ್ ನೋಡಬೇಕು, ವೈಫ್ ಹೇಳ್ತಾರೆ ನಾವು ಹೋಗೋಕ್ಕಾಗಲ್ಲ, ಎನರ್ಜಿ ಇಲ್ಲ ಅಂದರೆ ಡ್ರೈನ್ಡ್ ಅಂತ ಹೇಳ್ತೀವಿ, ಲೆಥಾರ್ಜಿ. ಅದೆಲ್ಲ ಬಲಕ್ಕೆ ಶುರು ಆಯ್ತು ಅಂದರೆ ಅರ್ಲಿ ಸೈನ್ಸ್ ಇದು. ಅದಾದಮೇಲೆ ಕೆಲವ್ರಿಗೆ ತೂಕ ಕಡಿಮೆ ಆಗೋದು, ಕಾಲು ಊತ ಬರೋದು, ಹೊಟ್ಟೆ ಉಬ್ಬರ ಬರೋದು, ಜಾಂಡಿಸ್ ಬರೋದು ಆಮೇಲೆ ಲೇಟ್ ಸ್ಟೇಜಲ್ಲಿ. ಜಾಂಡಿಸ್ ಬಂದರೆ ಡ್ಯಾಮೇಜ್ ತುಂಬ ಆಗೋಗಿದೆ. ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಇದು ಕಾಲು ಊತ, ಹೊಟ್ಟೆ ಉಬ್ಬರ ಮತ್ತು ಲೆಥಾರ್ಜಿ, ಕೆಲವ್ರಿಗೆ ರಕ್ತವಾಂತಿ ಬಂದ್ಬಿಡುತ್ತೆ. ಆ ಥರ ಸೈನ್ಸಲ್ಲಿ ಲಿವರ್ ಸಿರೋಸಿಸ್ ಮತ್ತು ಲಿವರ್ಗೆ ತುಂಬ ಡ್ಯಾಮೇಜ್ ಆಗೋಗಿದೆ ಅಂತ. ಓಕೆ, ಏನ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಈ ಲಿವರ್ ಡಿಸೀಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ? ಸೊ ಟೆಸ್ಟ್ ತುಂಬ ಇದೆ. ಇವಾಗ ಮೇನ್ ಇಂಪಾರ್ಟೆಂಟ್ ಏನಂದರೆ ನಾವು ಫಸ್ಟು ಪೇಷಂಟ್ ನೋಡ್ತೀವಿ, ಪೇಷಂಟ್ದು ಪ್ರೊಫೈಲ್ ನೋಡ್ತೀವಿ, ಅದ್ರ ಪ್ರಕಾರ ಟೆಸ್ಟ್ ಮಾಡ್ತೀವಿ. ಸ್ವಲ್ಪ ಲಿವರ್ ಫಂಕ್ಷನ್ ಟೆಸ್ಟ್ ಇರುತ್ತೆ, ಅದು ಬ್ಲಡ್ ಟೆಸ್ಟು. ಸ್ವಲ್ಪ ಕೊಲೆಸ್ಟ್ರಾಲ್ ಟೆಸ್ಟ್ ಇರುತ್ತೆ, ಶುಗರ್ ಟೆಸ್ಟ್ ಇರುತ್ತೆ. ಇದು ಲಿವರ್ ಕಾಯಿಲೆ ಫ್ಯಾಟಿ ಪೇಷಂಟ್ಸ್ಗೆ ಮತ್ತು ಡಯಾಬಿಟೀಸ್ ಪೇಷಂಟ್ಸ್ಗೆ, ಆಲ್ಕೋಹಾಲ್ ಪೇಷಂಟ್ಗೆ ಜಾಸ್ತಿ ಬರೋದು. ಸೊ ಅವ್ರಿಗೆ ಟೆಸ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಫ್ಯಾಟಿ ಲಿವರ್ ಮತ್ತು ಲಿವರ್ ಡಿಸೀಸ್ ಕಾಣುತ್ತೆ ನಮಗೆ. ಬಟ್ ನೀವು ಅಲ್ಟ್ರಾಸೌಂಡ್ ಮಾಡಬೇಕು. ಅಲ್ಟ್ರಾಸೌಂಡಲ್ಲಿ ಒಂದು ಗ್ರೇಡ್ ಇರುತ್ತೆ. ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡ್ತೀರಾ, ಅದು ಕಾಂಬಿನೇಷನಲ್ಲಿ ನೋಡ್ತೀರಾ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಮೇಲೆ ಫೈಬ್ರೋ ಸ್ಕ್ಯಾನ್ ಮಾಡ್ತೀರಾ, CT ಸ್ಕ್ಯಾನ್ ಮಾಡ್ತೀರಾ. ಅದೆಲ್ಲ ಸೇರಿ ನಮಗೆ ಒಂದು ರಿಪೋರ್ಟ್ ಬರುತ್ತೆ, ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿದೆ, ಎಷ್ಟು ಸ್ಟೇಜಲ್ಲಿ ಲಿವರ್ ಡಿಸೀಸ್ ಆಗೋಗಿದೆ ಅಂತ. ಆಮೇಲೆ ಪೇಷಂಟ್ಗೆ ಹೇಳ್ಬೋದು ಏನು ಟ್ರೀಟ್ಮೆಂಟ್ ಕೊಡಬೇಕು, ಯಾವ ರೀತಿ, ಯಾವ ಮಾಹಿತಿ ಕೊಟ್ಬಿಟ್ಟು ಪೇಷಂಟ್ಗೆ ಇದು ಲಿವರ್ ಡಿಸೀಸ್ ಸರಿ ಆಗಲಿ ಅಂತ ನಮ್ಮದು ಪ್ರಯತ್ನ ಇರುತ್ತೆ. ಓಕೆ, ಇನ್ನ ಈ ಫ್ಯಾಟಿ ಲಿವರ್ ಇದ್ದವರು ಅವ್ರು ಯಾವ ರೀತಿ ಟೆಸ್ಟ್ ನ ಕಂಡಕ್ಟ್ ಮಾಡ್ಕೊಳ್ಬೇಕಾಗತ್ತೆ? ಸೊ ಫ್ಯಾಟಿ ಲಿವರ್ ಒಂದ್ಸತಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಫ್ಯಾಟಿ ಲಿವರ್ ಮೇನ್ ಕಾಮನ್ ಆಗಿ ಏನಿರುತ್ತೆ ಅಂದರೆ ನಾವು ಹೊಟ್ಟೆ ನೋವು ಬರ್ತಾ ಇದೆ, ಇಲ್ಲಾಂದರೆ ಗಾಲ್ ಬ್ಲಾಡರ್ ನೋವು ಬಂತು, ಇಲ್ಲಾಂದರೆ ಬೇರೆ ಕಾಯಿಲೆಗೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡ್ತೀವಿ ಹೊಟ್ಟೆಗೆ, ಅಲ್ಲಿ ಫ್ಯಾಟಿ ಲಿವರ್ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮ ಹತ್ರ ಪೇಷಂಟ್ಸ್ ತುಂಬ ಬರ್ತಾರೆ. ಸೊ ಆ ಥರ ಪೇಷಂಟ್ಸ್ಗೆ ನಾವು ಏನು ನೋಡಬೇಕು, ಯಾವ ಕಾರಣದಿಂದ ಫ್ಯಾಟಿ ಲಿವರ್ ಬಂದಿದೆ. ಅವರು ಶುಗರ್ ಇದೆಯಾ, ಡ್ರಿಂಕ್ಸ್ ಇದೆಯಾ, ಯಾವುದು ವೈರಲ್ ಹೆಪಟೈಟಿಸ್ ಇದೆಯಾ, ಅದರಲ್ಲಿ ವೈರಲ್ ಹೆಪಟೈಟಿಸ್ B, ಹೆಪಟೈಟಿಸ್ C ಇರುತ್ತೆ. ಆ ಥರ ಇದ್ದರೆ ಅದು ಎಲ್ಲ ನೋಡಿಬಿಟ್ಟು ನಾವು ಈ ಕಾರಣದಿಂದ ಫ್ಯಾಟಿ ಲಿವರ್ ಬಂದಿದೆ ಅದು ರೆಡಿ ಮಾಡಬೇಕು. ಆಮೇಲೆ ಲಿವರ್ ಟೆಸ್ಟು, ಲಿವರ್ ಫಂಕ್ಷನ್ ಟೆಸ್ಟು, CT ಸ್ಕ್ಯಾನು, ಫೈಬ್ರೋ ಸ್ಕ್ಯಾನ್ ಎಲ್ಲ ಮಾಡಿ ಅದಾದಮೇಲೆ ನಮಗೆ ಗೊತ್ತಾಗುತ್ತೆ. ಇನಿಷಿಯಲ್ ಸ್ಟೇಜಸ್ ನಮಗೆ ಫ್ಯಾಟಿ ಲಿವರ್ ಅಂದರೆ ಗೊತ್ತಾಗಲ್ಲ. ನೀವು ಬೇರೆ ಕಾಯಿಲೆಗೆ ಹುಡುಕ್ತಾ ಹೋಗ್ತೀರಾ, ಅಲ್ಲಿ ಫ್ಯಾಟಿ ಲಿವರ್ ಕಾಯಿಲೆ ತೊಗೊಂಡು ಬರ್ತೀರಾ. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಕಾಯಿಲೆ ಇದೆ ಅಂತ. ಸೊ ಅದಕ್ಕೆ ಹೆಲ್ತ್ ಚೆಕ್ ಎಲ್ಲ ಮಾಡಿದರೆ ಕೆಲವ್ರಿಗೆ BP, ಶುಗರ್ ಅವ್ರಿಗೆ ಮತ್ತು ಹುಷಾರಿಲ್ಲ ಅಂದರೆ ಸ್ಕ್ಯಾನ್ ವರ್ಷ ಬ್ಲಡ್ ಟೆಸ್ಟ್ ಮಾಡಿದರೆ ನಮಗೆ ಸ್ಟೇಜ್ ಗೊತ್ತಾಗ್ತಾ ಇರುತ್ತೆ. ಪೇಷಂಟ್ಸ್ಗೆ ಅರ್ಲಿ ಕ್ಯಾಚ್ ಮಾಡಿದರೆ ನಾವು ರಿವರ್ಸ್ ಮಾಡ್ಕೋಬೋದು. ಓಕೆ, ಇನ್ನ ಯಾವ ಏಜ್ ಗ್ರೂಪ್ ಅಲ್ಲಿ ಲಿವರ್ ಡಿಸೀಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಸೊ ಏಜ್ ಗ್ರೂಪ್, ಇವಾಗ ಏಜ್ ಗ್ರೂಪ್ಗೆ ಡೆಫಿನೇಷನೇ ಇಲ್ಲ. ಮೊದಲು ಅದೇ ನಾನು ಹೇಳಿದಾಗ, ಮೊದಲು 40 ಇಯರ್ಸ್ ಮೇಲೆ ನಮಗೆ ಇದು ಬರ್ತಾ ಇತ್ತು. ಇವಾಗ ಏನಾಗೋಗಿದೆ ಅಂದರೆ ಮಕ್ಕಳಿಗೆ ಫ್ಯಾಟಿ ಲಿವರ್ ಬರ್ತಾ ಇದೆ. ಸೊ ಈ ನಡುವೆ ನಾವು ಸ್ಕೂಲಲ್ಲಿ ಕ್ಯಾಂಪ್ ಮಾಡ್ತಾ ಇದ್ವಿ, ಪೀಡಿಯಾಟ್ರಿಕ್ ಫ್ಯಾಟಿ ಲಿವರ್ ಅಂತ. ಮತ್ತು ಮಕ್ಕಳಿಗೆ ಫ್ಯಾಟಿ ಲಿವರ್ ಬಂದಿದೆ ಅಂದರೆ ಜಂಕ್ ಫುಡ್ಡಿಂದ, ಆ್ಯಕ್ಟಿವಿಟಿ ಇಲ್ಲ. ಇಲ್ಲವಾಗ ನಾವು ಎಲ್ಲರಿಗೂ ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಡಿ, ಇಲ್ಲೇ ಓದಬೇಕು, ಇಲ್ಲೇ ಆಟ ಆಡಬೇಕು, ಆಚೆ ಹೋಗಂಗಿಲ್ಲ ಆಗಿದೆ ಅಂದರೆ ಇದರಿಂದ ಸೈಡ್ ಎಫೆಕ್ಟ್ಸ್ ಬರ್ತಾ ಏನಾಗಿದೆ ಅಂದರೆ ಮಕ್ಳಿಗೂ ಫ್ಯಾಟಿ ಲಿವರ್. ಇವಾಗ ಫ್ಯಾಟಿ ಲಿವರ್ ಆಲ್ ಏಜಸಲ್ಲಿದೆ. ಇವಾಗ ಹೊಸ ಡೇಟಾ ಬಂದಿದೆ, ಕೇರಳ ಅಲ್ಲಿ 50% ಜನಕ್ಕೆ ಫ್ಯಾಟಿ ಲಿವರ್ ಇದೆ. ಕರ್ನಾಟಕದಲ್ಲಿ ನೋಡಿದರೆ ಅಟ್ಲೀಸ್ಟ್ 30 to 40% ಇದ್ದೇ ಇರುತ್ತೆ. ಬಿಕಾಸ್ ಶುಗರ್ ಇಷ್ಟೊಂದು ಜನಕ್ಕೆ ಇದೆ, ಡ್ರಿಂಕ್ಸ್, ಆಲ್ಕೋಹಾಲ್ ತುಂಬ ಇರುತ್ತೆ, ಈಟಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ. ಸೊ ಇಟ್ ಈಸ್ ಎ ಪ್ಯಾಂಡಮಿಕ್ ಥರ ಹೇಳ್ತೀವಿ, ಅಂದರೆ ಎಲ್ಲರಿಗೂ ಆಗ್ತಾ ಇದೆ. ಬಟ್ ಎಲ್ಲರೂ ಹೆದರಿಸ್ಕೊಂಡ್ರೆ ಇಲ್ಲ, ಅವ್ರು ಎಲ್ಲರೂ ಚೆಕ್ ಮಾಡಿಸ್ಬೇಕು ಯಾವ ಸ್ಟೇಜಲ್ಲಿದ್ದೀವಿ, ಯಾವ ಕಾರಣದಿಂದ ಬರ್ತಾ ಇದೆ ಅಂದರೆ ಅದು ರೆಡಿ ಮಾಡಿದರೆ ಸರಿ ಆಗ್ಬಿಡುತ್ತೆ. ಓಕೆ, ಒಬ್ರು ಫಸ್ಟ್ ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ಮೇಡಮ್ ವಿನಯ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಹಲೋ ಡಾಕ್ಟರ್ ಮಾತಾಡಿ. ನಮಸ್ಕಾರ ವಿನಯ್ ಅವರೇ, ಹೇಳಿ. ನಮಸ್ಕಾರ ಸರ್. ಹಲೋ. ಕೇಳಿಸ್ತಾ ಇದ್ದೀನಿ, ನೀವು ಹೇಳಿ. ನಮ್ಮ ಹೆಸರು ವಿನಯ್ ಅಂತ.
ಹಾ ಹೇಳಿ, ಗೊತ್ತಾಯ್ತು ಹೇಳಿ. ಹಾ, ಅದೇ ನಮ್ಮ ಅಣ್ಣನಿಗೆ 40 ವರ್ಷ ಆಗಿದೆ ಏಜು. ಹಾ ಅವರು ಚೆನ್ನಾಗೇ ಇದ್ದಾರೆ, ಆದ್ರೆ ಡಾಕ್ಟರ್ ಮೊನ್ನೆ ಚೆಕ್ ಮಾಡಿದಾಗ ಲಿವರ್ ವೀಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾ ಹಾ ಅದು ಯಾಕೆ ಏನ್ ಸಮಸ್ಯೆ ಅಂತ ಗೊತ್ತಾಗಿಲ್ಲ. ಡಾಕ್ಟರ್ ಕೇಳಿದಾಗ ನೀವು ಡ್ರಿಂಕ್ಸ್ ಏನಾದ್ರು ಮಾಡ್ತಾ ಇದ್ರು ಅಂತ ಕೇಳಿದ್ರು. ಬಟ್ ಅವರು ಡ್ರಿಂಕ್ಸ್ ಏನು ಮಾಡಲ್ಲ ಅವರು. ಆದ್ರೂ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾ ಅದು ಏನಾಗಿರ್ಬೋದು ಅಂತ ಅದು ಸೊ ಕೇಳೋಣ. ಕಿರಣ್ ಅವರೇ, ನಾನು ಹೇಳ್ತೀನಿ, ಲಿವರ್ ವೀಕ್ ಆಗ್ತಾ ಇದೆ ಅಂದ್ರೆ ಕಾರಣ ತುಂಬಾ ಇದೆ. ನಾನು ಹೇಳ್ದಂಗೆ ಬರೀ ಡ್ರಿಂಕ್ಸ್ ಅವ್ರಿಗೆ ಬರಲ್ಲ, ಫ್ಯಾಟಿ ಲಿವರ್ ಇಂದ ಇರ್ಬೋದು, ಇಮ್ಯುನಿಟಿ ಕಾಯಿಲೆಯಿಂದ ಇರ್ಬೋದು, ಕೆಲವರಿಗೆ ವೈರಸ್ ಕಾಯಿಲೆಯಿಂದ ಇರ್ಬೋದು. ಅದೆಲ್ಲ ಅದಕ್ಕೆ ಟೆಸ್ಟ್ ಮಾಡಿ ಹುಡುಕಿ ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆಗಕ್ಕೆ ಮುಂಚೆ ನಮಗೆ ತೋರಿಸಿದ್ರೆ, ಲಿವರ್ ಡಾಕ್ಟರ್ಗೆ ತೋರಿಸಿದ್ರೆ ಅವರು ದಾರಿ ತೋರಿಸ್ತಾರೆ. ಬಟ್ ಇನ್ನೂ ಕಂಪ್ಲೀಟ್ ಟೆಸ್ಟಿಂಗ್ ಆಗಬೇಕು. ಓಕೆ, ಧನ್ಯವಾದ ವಿನಯ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನ ಏಜ್ ಗ್ರೂಪ್ ಹೇಳ್ತಾ ಇದ್ರಿ, ಈಗ ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ಕಾಣಿಸ್ಕೊಳ್ತಾ ಇದೆ ಈ ಲಿವರ್ ಡಿಸೀಸಸ್ ಅಂತ. ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಯಾವ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಸಾರಿ, ಸೊ ಇವಾಗ ಮೇನ್ಲಿ 20 to 40 ಏಜಲ್ಲಿ ಜಾಸ್ತಿ ಕಾಣ್ತಾ ಇದೆ. ಬಟ್ ಮಕ್ಕಳಲ್ಲಿ ಶುರು ಆಗ್ತಾ ಇದೆ, ನಾವು ಇನ್ನು ನೋಡ್ತಾ ಇಲ್ಲ. ಓಕೆ, ನಿತ್ಯ ಸಂಜೀವಿನಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ನಿತ್ಯ ಸಂಜೀವಿನಿಯಲ್ಲಿ ಲಿವರ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು, ಡೌಟ್ಸ್ ಇದ್ರು, ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೀವು ನೇರವಾಗಿ ಮಾತನಾಡಬಹುದು, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಡಾಕ್ಟರ್, ಆಗ್ಲೇ ನಾವು ಮಾತನಾಡ್ತಾ ಇದ್ವಿ, ಈಗ ಹೇಳ್ತಾ ಇದ್ರಿ ನೀವು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕಾಣಿಸ್ಕೊಳ್ತಾ ಇದೆ ಅಂತ. ಬಟ್ ಪರ್ಟಿಕ್ಯುಲರ್ ಆಗಿ ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂದ್ರೆ ಅದು ಯಾವ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಸೊ ಕಾಣಿಸ್ಕೊಳ್ಳುತ್ತೆ? ಮೆಜಾರಿಟಿ ಇವಾಗ ನೋಡಿದ್ರೆ 20 to 40 ಇಯರ್ಸ್ ಅಲ್ಲಿ ಜಾಸ್ತಿ ಇದೆ. ಯಾಕೆ? ಇದೇ ಏಜ್ ಇವಾಗ ಆಲ್ಕೋಹಾಲ್ ಜಾಸ್ತಿ ಇರುತ್ತೆ. ಈ ನಡುವೆ ಏನು ನೋಡ್ತೀವಿ ಅಂದರೆ, ಈ ಕಾಲದಲ್ಲಿ ಅದೇ ಏಜಲ್ಲಿ ಜಾಬ್ ಸಿಗ್ಬಿಡುತ್ತೆ, ರೆಸ್ಪಾನ್ಸಿಬಿಲಿಟಿ ಇರಲ್ಲ, ತುಂಬ ಆಚೆ ಹೋಗ್ತಾರೆ. ಸೊ ಆಲ್ಕೋಹಾಲ್ ಮತ್ತು ಫ್ಯಾಟಿ ಲಿವರ್ ಈ ಏಜಲ್ಲಿ ಜಾಸ್ತಿ ಇದೆ. ಬಟ್ ವೈರಲ್ ಡಿಸೀಸ್ ನೋಡಿದರೆ ನಮ್ಮ ದೇಶದಲ್ಲಿ ಅದು 45-50 ಮೇಲೆ ಇದೆ. ಸೊ ಬಟ್ ನಾವು ಹೇಳಿದರೆ 20 to 40 ಇಯರ್ಸ್ ಏಜಲ್ಲಿ ನಾವು ತುಂಬ ಕೇರ್ಫುಲ್ ಇರಬೇಕು. ದಿಸ್ ಇಸ್ ದ ಮೇಜರ್ ಏಜ್. ಓಕೆ, ಇನ್ನ ಯಾರಲ್ಲಿ ಜಾಸ್ತಿ? ಮಹಿಳೆಯರಲ್ಲಿ ಜಾಸ್ತಿನಾ ಅಥವಾ ಗಂಡಸರಲ್ಲಿ ಜಾಸ್ತಿ? ಗಂಡಸರಲ್ಲಿ ಜಾಸ್ತಿ ಇರುತ್ತೆ. ಯಾಕೆ? ಇದು ಗಂಡಸರಲ್ಲಿ ಜಾಸ್ತಿ ಯಾಕಂದ್ರೆ ಆಚೆ ಊಟ ಮಾಡೋದು ಅವರೇ ಜಾಸ್ತಿ. ಮತ್ತೆ ಏನಂದ್ರೆ ನಾವು ಆಚೆ ಕೆಲಸ ಮಾಡಿಬಿಟ್ಟು ಮನೆಯಲ್ಲಿ ಬಂದು ಕೂತ್ಕೋತೀವಿ. ಆ್ಯಂಡ್ ಜೆನೆಟಿಕ್ಸ್ ಪ್ರಕಾರನು ಮೇಲ್ಸ್ ಅಲ್ಲಿ ಇದು ಜಾಸ್ತಿ ಇರುತ್ತೆ. ಫೀಮೇಲ್ಸ್ ವಿಲ್ ಬಿ ಮೋರ್ ಆಕ್ಟಿವ್. ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ತರಕಾರಿ ತಗೊಳಕ್ಕೆ. ನಮಗೆ ಕೆಳಗಡೆ ಸ್ಕೂಟರ್ ಇರುತ್ತೆ, ನೀವು ಅಲ್ಲೇ ಹೋದ್ರೆ ಸ್ಕೂಟರ್ ಹೋಗ್ಬಿಟ್ಟು ಬರ್ತೀರಾ ಅಂದರೆ ದೀಸ್ ಲಿಟಲ್ ಸ್ಮಾಲ್ ಚೇಂಜಸ್ ಅದರಲ್ಲಿ ತುಂಬ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಇದ್ರ ಮುಂಚೆ ನಾನು ಸ್ವಲ್ಪ, ಇವಾಗ ಏನಾಗಿದೆ ಅಂದರೆ, ನಾವು ಆಫೀಸಲ್ಲಿ ಕೂತ್ಕೊಂಡು 10-12 ಅವರ್ಸ್ ಕೆಲಸ ಮಾಡ್ತೀವಿ. ಮತ್ತು ಅದಾದಮೇಲೆ ಗಾಡಿಯಲ್ಲಿ ಬಂದು ಮನೆಯಲ್ಲಿ ಬಂದು ಕೂತ್ಕೋತೀವಿ, ಆಮೇಲೆ ಸೋಫಾ ಮೇಲೆ ಟಿ ವಿ ನೋಡ್ತೀವಿ. ಸೊ ಸಿಟ್ಟಿಂಗ್ ಈಸ್ ದ ಪ್ರಾಬ್ಲಮ್. ಇವಾಗ ಹೊಸ ರಿಪೋರ್ಟ್ಸಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ, ಯು ಶುಡ್ ಟ್ರೈ ಟು ಸ್ಟ್ಯಾಂಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಇವಾಗ ನೀವು ನಿಂತ್ಕೊಂಡು ಫೋನಲ್ಲಿ ಮಾತಾಡಿ, ನಿಂತ್ಕೊಂಡು ಸ್ವಲ್ಪ ಕೆಲಸ ಮಾಡಿ, ಸ್ವಲ್ಪ ಫೋನಲ್ಲಿ ಮಾತಾಡಿಕೊಂಡು ವಾಕ್ ಮಾಡ್ತಾ ಇರಿ. ದೀಸ್ ಸ್ಮಾಲ್ ಚೇಂಜಸ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇದು ಲಿವರ್ ಡಿಸೀಸ್ಗೆ. ಸೊ ನಾವಂದರೆ ಇದು ಗಮನಲ್ಲಿ ಇಟ್ಕೊಂಡು ಇದೆಲ್ಲ ಚೇಂಜ್ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ಬೇಕು. ಓಕೆ, ಈಗ ನೇತ್ರ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ನೇತ್ರ ಅವರೇ, ಹೇಳಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ ನೇತ್ರ ಅವರೇ, ಹೇಳಿ. ಸರ್, ಇದು ಕಿಡ್ನಿ ಸ್ಟೋನ್ ಇತ್ತು ಅಂದ್ಬಿಟ್ಟು ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ 2 ತಿಂಗಳು ಹಿಂದೆ ಇರ್ಲಿಲ್ಲ. ಹಾ ಹೇಳಿ. ನೆಕ್ಸ್ಟ್ ಕಮ್ಮಿ ಆಗಿದ್ಯಾ ಅಂತ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅವಾಗ ಫ್ಯಾಟಿ ಲಿವರ್ ಅಂತ ಬಂತು. ಕರೆಕ್ಟ್. ಅದು ಡಾಕ್ಟರ್ ಹತ್ರ ತೋರಿಸಿದಾಗ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಹೇಳಿದ್ರು. ಇದಕ್ಕೇನ್ ಚಿಕಿತ್ಸೆ ತಗೋಬೇಕಾ ಹೆಂಗೆ ಏನು ಗೊತ್ತಾಗ್ತಾ ಇಲ್ಲ. ಅಮ್ಮ, ಅದೇ ಇಂಪಾರ್ಟೆಂಟ್ ಏನಂದ್ರೆ, ಅದರಲ್ಲಿ ಫ್ಯಾಟಿ ಲಿವರ್ ನಾನು ಹೇಳ್ದಂಗೆ ಫಸ್ಟೇ ಗೊತ್ತಾಗಲ್ಲ. ಅದು ಏನಾದರೂ ನೋಡಕ್ ಹೋಗ್ತೀರಾ ಫ್ಯಾಟಿ ಲಿವರ್ ಅದರಲ್ಲಿ ಗೊತ್ತಾಗತ್ತೆ ಅಂತ ಸ್ಕ್ಯಾನಲ್ಲಿ. ಇವಾಗ ನಿಮಗೆ ಶುಗರ್ ಇದ್ದರೆ, ನಿಮಗೆ ಬಿ ಪಿ ಇದ್ದರೆ, ವೇಟ್ ಜಾಸ್ತಿ ಇದ್ದರೆ, ಇದು ಫ್ಯಾಟಿ ಲಿವರ್ಗೆ ತುಂಬ ಗಮನ ಕೊಡಬೇಕು, ಸುಮ್ಮನೆ ಬಿಡಂಗಿಲ್ಲ. ಅದರಲ್ಲಿ ಸ್ಟೇಜಸ್ ಇರುತ್ತೆ 1, 2, 3. ಮತ್ತು ನೀವು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಒಂದು ಫೈಬ್ರೋ ಸ್ಕ್ಯಾನ್ ಮಾಡಿಕೊಂಡು ಎಷ್ಟು ಡ್ಯಾಮೇಜ್ ಇದೆ, ಇದು ಫ್ಯಾಟ್ ನಿಮ್ಮ ಲಿವರ್ಗೆ ಇನ್ನೂ ಡ್ಯಾಮೇಜ್ ಮಾಡ್ತಾ ಇದೆಯಾ, ಅಲ್ಲಿ ಸುಮ್ಮನೆ ಕೂತ್ಕೊಂಡಿದೆಯಾ, ಅದು ಸ್ವಲ್ಪ ಕಂಡಿಡಬೇಕು. ಅದಾದಮೇಲೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ನೋಡಬೇಕಾಗತ್ತೆ.
ಓಕೆ, ಧನ್ಯವಾದ ನೇತ್ರ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನ ಡಾಕ್ಟರ್, ಹಿಂದಿನ ಕಾಲರ್ ಒಬ್ರು ಹೇಳ್ತಾ ಇದ್ರು, ನಮ್ಮಣ್ಣ ಆಲ್ಕೋಹಾಲ್ ತಗೊಳ್ತಾ ಇರ್ಲಿಲ್ಲ, ಆದ್ರೂ ಅವ್ನಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಅಂತ. ಕರೆಕ್ಟ್. ಹಾಗಾದ್ರೆ ಆಲ್ಕೋಹಾಲ್ ತಗೊಂಡ್ರೆ ಮಾತ್ರನಾ ಇದ್ ಬರೋದು, ಅಥವಾ ತಗೊಂಡಿಲ್ಲ ಅನ್ನೋರ್ಗೂ ಯಾಕೆ ಬರುತ್ತೆ ಈ ಲಿವರ್ ಡಿಸೀಸ್? ಸೊ ಇವಾಗ ನಾವು ಫ್ಯಾಟಿ ಲಿವರ್ ಹೇಳ್ತೀವಿ. ಸೊ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಅದಕ್ಕೆ ಒಂದು ಹೆಸರು ಇವಾಗ ಚೇಂಜ್ ಆಗಿದೆ, ಮೆಟಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸೀಸ್. ಅದು ಏನಂದ್ರೆ ಇದು ಜನ ತುಂಬ ಡ್ರಿಂಕ್ಸ್ ತಗೊಳ್ಳಲ್ಲ, ಸ್ವಲ್ಪ ಡ್ರಿಂಕ್ಸ್ ತಗೊಂಡ್ರು ಒಂದು ವಾರ ಒಂದ್ಸತಿ, ಇಲ್ಲಾಂದ್ರೆ 2 ವಾರಕ್ಕೆ ಒಂದ್ಸತಿ, ಅವ್ರಿಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಹೇಳಕ್ ಆಗಲ್ಲ. ಸೊ ತುಂಬ ಡ್ರಿಂಕ್ಸ್ ತಗೊಂಡವ್ರಿಗೆ ಮಾತ್ರ ಆಲ್ಕೋಹಾಲಿಂದ ಲಿವರ್ ಡಿಸೀಸ್ ಬರುತ್ತೆ. ಬಟ್ ಏನಂದ್ರೆ ಅದು ಫ್ಯಾಟಿ ಲಿವರ್, ಇಮ್ಯುನಿಟಿ ಪ್ರಾಬ್ಲಮ್ ಮತ್ತೆ ವೈರಲ್ ಪ್ರಾಬ್ಲಮ್ ಇದ್ರೆ, ಅದು ಜೊತೆಗೆ ಆಲ್ಕೋಹಾಲ್ ಇದ್ರೆ ಅದು ಡ್ಯಾಮೇಜ್ ಬೇಗ ಆಗಿಬಿಡುತ್ತೆ. ಸೊ ಏನಂದ್ರೆ ನಾವು ನೋಡಬೇಕು, ಎಲ್ಲರಿಗೂ ಆಲ್ಕೋಹಾಲ್ ಇಂದ ಲಿವರ್ ಪ್ರಾಬ್ಲಮ್ ಬರಲ್ಲ. ಇದು ಫ್ಯಾಟ್ ಇಂದನೂ ಬರ್ಬೋದು, ವೈರಸ್ ಇಂದನೂ ಬರ್ಬೋದು, ಮತ್ತೆ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ. ಕೆಲವರಿಗೆ ವಿಲ್ಸನ್ಸ್ ಆಗಲಿ, ಐರನ್ ಡಿಪಾಸಿಷನ್, ಹಿಮೋಕ್ರೊಮಟೋಸ್ ಆಗಲಿ, ಈ ಥರ ನಮ್ಮ ಲಿವರಲ್ಲಿ ಸ್ವಲ್ಪ ಜೀನ್ಸ್ ಮಿಸ್ಸಿಂಗ್ ಇರುತ್ತೆ, ಚೆನ್ನಾಗಿ ಕೆಲಸ ಮಾಡಿರಲ್ಲ ಮಕ್ಕಳಿಂದ. ಮತ್ತೆ ಅದು ಸೆಕೆಂಡ್ ಥರ್ಡ್ ಡೆಕೇಡಲ್ಲಿ, ಅಂದರೆ 20-30 ವರ್ಷದಲ್ಲಿ, ಇಲ್ಲಾಂದರೆ ಮಕ್ಳಿಗೂ ಸ್ವಲ್ಪ ಲಿವರ್ ಡಿಸೀಸ್ ಬೇಗ ಬಂದ್ಬಿಡುತ್ತೆ. ಅದು ಆ ವಯಸ್ಸಲ್ಲಿ ಯಾಕೆ ಬರಬೇಕಂದ್ರೆ ಕೆಲವ್ರಿಗೆ ಜೆನೆಟಿಕಲಿ ಸ್ವಲ್ಪ ದೋಷ ಇರುತ್ತೆ ಬಾಡಿಯಲ್ಲಿ, ಅದರಿಂದ ಅವ್ರಿಗೆ ಲಿವರ್ ಪ್ರಾಬ್ಲಮ್ಸ್ ಎಲ್ಲ, ಲಿವರ್ ಸಿರೋಸಿಸ್, ಲಿವರ್ ಡಿಸೀಸ್ ಎಲ್ಲ ಬೇಗ ಬರ್ಬೋದು. ಓಕೆ, ಈಗ ನೀವು ಜೆನೆಟಿಕ್ ಅಂತ ಹೇಳ್ತಾ ಇದ್ರಿ, ಹಾಗಾದ್ರೆ ಈ ಲಿವರ್ ಡಿಸೀಸ್ ಹೆರಿಡಿಟರಿ ಏನಾದ್ರೂ ಬರೋ ಚಾನ್ಸಸ್ ಇದೆಯಾ ಅಂತ? ಸೊ ಒಂದು ಒಳ್ಳೆ ಕ್ವೆಶನ್ ಇದು. ಬರ್ಬೋದು, ಕರೆಕ್ಟ್. ಅದರಲ್ಲಿ ಏನಂದರೆ ಮೇನ್ ಅಂದರೆ ಫಸ್ಟ್ ಡಯಾಬಿಟೀಸ್ ಜೆನೆಟಿಕ್ಸ್ ಇಂದ ಬರ್ಬೋದು, ಡಯಾಬಿಟೀಸ್ ಇಂದ ಫ್ಯಾಟಿ ಲಿವರ್ ಬರ್ಬೋದು. ಕೆಲವ್ರಿಗೆ ಫ್ಯಾಟಿನೆಸ್ ಅಂದರೆ ಒಬೇಸಿಟಿ, ಅದು ಜೆನೆಟಿಕ್ಸ್ ಬರ್ಬೋದು, ಅದರಿಂದ ಫ್ಯಾಟಿ ಲಿವರ್ ಬರ್ಬೋದು. ಸೊ ಡೈರೆಕ್ಟಾಗಿ ಫ್ಯಾಟಿ ಲಿವರ್ ಬರ್ಬೋದು ಡೆಫಿನೆಟ್ಲಿ. ಬಟ್ ಬೇರೆ ಕಾರಣ ಎಲ್ಲ ಇದೆಯಲ್ಲ, ಡಯಾಬಿಟೀಸ್ ಆಗಲಿ, ಹೈಪರ್ಟೆನ್ಷನ್ ಆಗಲಿ, ಮತ್ತು ವೇಟ್ ಜಾಸ್ತಿ ಆಗಲಿ, ಅದು ಎಲ್ಲ ಜೆನೆಟಿಕ್ಸಲ್ಲಿ ಬಂದಾಗ ಅದಕ್ಕೆ ನಾವು ಜೆನೆಟಿಕ್ ಡಿಸೀಸ್ ಹೇಳ್ತೀವಿ. ಕೆಲವು ಬೇರೆ ನಾನು ಹೇಳಿದ್ದೀನಿ ಇವಾಗ, ಕಾಪರ್ ಡಿಸೀಸ್ ಇದೆ, ವಿಲ್ಸನ್ ಅಂತ, ಐರನ್ ಡಿಸೀಸ್ ಇದೆ, ಹೆಮಕ್ರೋಮಟೋಸಿಸ್, ಇದು ಎಲ್ಲ ಡಿಸೀಸಸ್ ಜೆನೆಟಿಕ್ ಜೀನ್ ಪೂಲಲ್ಲಿ ಬಂದ್ಬಿಡುತ್ತೆ. ಸೊ ಅದು ನಮಗೆ ಒಂದೊಂದು ಸತಿ ಬೇಗ ಲೈಫಲ್ಲಿನೇ ಗೊತ್ತಾಗುತ್ತೆ. ಬಟ್ ನಾವು ಇದ್ರೆಲ್ಲನೂ ನೋಡಬೇಕು. ನಮ್ಮ ತಂದೆಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದ್ದರೆ ನಮಗೆ ಬರೋದು ಸಾಧ್ಯ ಜಾಸ್ತಿ. ಸೊ ಅದೆಲ್ಲ ಗಮನಲ್ಲಿ ಇರಬೇಕು. ಓಕೆ, ಡೈರೆಕ್ಟ್ ಆಗಿ ಇಲ್ಲದೆ ಇದ್ರು ಇಂಡೈರೆಕ್ಟ್ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆ, ಈಗ ಒಂದು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮೀನಾರಾಯಣ್ ಅಂತ. ನಮಸ್ತೆ. ನಮಸ್ಕಾರ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಡಾಕ್ಟರ್, ನಾನು ಲಕ್ಷ್ಮೀನಾರಾಯಣ್ ಪುರೋಹಿತ್ ಅಂತ ಮಾತಾಡೋದು. ನಮಸ್ಕಾರ ಲಕ್ಷ್ಮೀನಾರಾಯಣ್, ಹೇಳಿ. ನನಗೆ ಒಂದ್ ಕೇಳ್ಬೇಕಾಗಿತ್ತು. ಈಗ ಲಿವರ್ ಸಿರೋಸಿಸ್ ಬಂದ್ರೆ ಅದು ಡಯಾಗ್ನೋಸ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮನುಷ್ಯನಿಗೆ? ಸೊ ಲಿವರ್ ಸಿರೋಸಿಸ್ ಬಂದರೆ ಸರ್, ನಾನು ನಿಜ ಹೇಳಿದರೆ ಲಿವರ್ ಸಿರೋಸಿಸ್, ಲಿವರ್ ಡ್ಯಾಮೇಜ್ ತುಂಬ, ಅಂದರೆ ಇದಕ್ಕೆ ಕರೆಕ್ಟಾಗಿ ಹೇಳಿದರೆ ಕಾಂಪನ್ಸೇಟೆಡ್, ಡಿಕಾಂಪನ್ಸೇಟೆಡ್. ಏನಂದರೆ ಲಿವರಲ್ಲಿ ಡ್ಯಾಮೇಜ್ ಇದೆ, ಸ್ಕಾರಿಂಗ್ ಇದೆ, ಸಿರೋಸಿಸ್ ಆಗಿದೆ, ಬಟ್ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆ ಸ್ಟೇಜ್ ನಮಗೆ ತುಂಬ ವರ್ಷ ಇರ್ಬೋದು, 9 ಇಂದ 12 ವರ್ಷ ತನಕ ಆ ಥರ ಸ್ಟೇಜ್ ಇರ್ಬೋದು ಬಾಡಿಯಲ್ಲಿ. ಬಟ್ ನಮಗೆ ಜಾಸ್ತಿ ಗೊತ್ತಾಗಲ್ಲ. ಅದು ಫುಲ್ ಗಮನ ಏನು ಕೊಡಬೇಕಂದ್ರೆ, ಸ್ವಲ್ಪ ಮುಖದಲ್ಲಿ ಕಲರ್ ಚೇಂಜ್ ಆಗುತ್ತೆ, ಡಾರ್ಕ್ನೆಸ್ ಬಂದ್ಬಿಡುತ್ತೆ, ಕಾಲು ಊತ ಬರ್ಬೋದು, ವೀಕ್ನೆಸ್ ಬರ್ಬೋದು. ಅದೆಲ್ಲ ಬರ್ತಾ ಇದೆ ಅಂದರೆ ಮೊದಲೇ ನಾವು ಕಂಡಿಡಬೇಕು. ಯಾವಾಗ ಫುಲ್ ಡ್ಯಾಮೇಜ್ ಆಗುತ್ತೆ, ಹೊಟ್ಟೆಯಲ್ಲಿ ನೀರು ಬರೋದು, ಎಸೈಟಿಸ್ ಅಂತ ಹೇಳ್ತೀವಿ, ರಕ್ತವಾಂತಿ, ಅದಾದಮೇಲೆ ಜಾಸ್ತಿ ಟೈಮ್ ಇಲ್ಲ ಪೇಷಂಟ್ ಹತ್ರ. ದ್ಯಾಟ್ ಈಸ್ ಎ ವೆರಿ ಬ್ಯಾಡ್ ಸ್ಟೇಜ್. ಸೊ ನಾವು ಮೊದಲೇ ಲಿವರ್ ಡಿಸೀಸ್ ಆಗಕ್ಕೆ ಮುಂಚೆ, ಸಿರೋಸಿಸ್ ಆಗ ಮುಂಚೆ ನೋಡಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಯಾವಾಗ ಸಿರೋಸಿಸ್ ಬಂದರೆ ಅರ್ಲಿ ಸ್ಟೇಜಲ್ಲಿ, ಕಾಂಪನ್ಸೇಟೆಡ್ ಸ್ಟೇಜಲ್ಲಿ ಆವಾಗ ಹುಡುಕಬೇಕು. ಬಟ್ ಇಟ್ ಕ್ಯಾನ್ ಗೋ ಆನ್ ಫಾರ್ ಲಾಂಗ್ ಟೈಮ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ ಈ ಲಿವರ್ ಡಿಸೀಸ್ ಇರೋರಿಗೆ? ಸೊ ಒಂದು ನಾನು ಹೇಳ್ದಂಗೆ ಬ್ಲಡ್ ಟೆಸ್ಟಲ್ಲಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು CT ಸ್ಕ್ಯಾನಲ್ಲಿ, ಫೈಬ್ರೋ ಸ್ಕ್ಯಾನಲ್ಲಿ, ಮತ್ತು ನಾವು ಪೇಷಂಟ್ ನೋಡೋದು ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ನಮಗೆ ಸ್ವಲ್ಪ ಸೈನ್ಸ್ ಗೊತ್ತಾಗುತ್ತೆ. ಬಟ್ ಇಂಪಾರ್ಟೆಂಟ್ ಏನಂದರೆ, ಇದೆಲ್ಲ ನೋಡಿದ ಮೇಲೆ ನಾವು ಎಲ್ಲ ಒಂದೇ ರೀತಿ ನೋಡಿಕೊಂಡು ಯಾವ ಸ್ಟೇಜಲ್ಲಿ ಪೇಷಂಟ್ ಇದೆ, ನಾವು ನೆಕ್ಸ್ಟ್ ಏನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಬೇಕಾಗತ್ತೆ. ಒಂದೇ ರಿಪೋರ್ಟ್ ತೋರಿಸ್ಕೊಂಡು ನಮ್ಮ ಸ್ಟೇಜ್ ಏನಂತ ಗೊತ್ತಾಗಲ್ಲ. ಸೊ ನಾವು 3-4 ಟೆಸ್ಟ್ ನೋಡಿಕೊಂಡು ಒಂದು ಸ್ಟೇಜ್ ಕಂಡಿಡ್ಬೋದು. ಆಮೇಲೆ ಪೇಷಂಟ್ಗೆ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಬೇಕಾಗತ್ತೆ, ನೆಕ್ಸ್ಟ್ ಹೇಳ್ಬೋದು. ಓಕೆ, ಇನ್ನು ಯಾರಿಗೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಬಹುದು? ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್, ಇವಾಗ ಒಂದು ಕಾಲರ್ ನಮ್ಗೆ ಕೇಳಿದ್ರು ಸಿರೋಸಿಸ್ ಅಂತ. ಇವಾಗ ನಾನು ಹೇಳಿದ್ದೆ ನಿಮಗೆ, ಸಿರೋಸಿಸ್ ಏನಂದರೆ ಒಂದು ಕಾಂಪನ್ಸೇಟೆಡ್, ಅಂದರೆ ಸಿರೋಸಿಸ್ ಬಂದಿದೆ ಬಟ್ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಏನು ತೊಂದರೆ ಇಲ್ಲ. ಈ ಕಂಡೀಷನ್ ತುಂಬ ವರ್ಷ ನಡಿಬೋದು. ನೆಕ್ಸ್ಟ್ ಏನಂದರೆ
ಇದು ಬರ್ತಾ 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 ತುಂಬಾ ವರ್ಷ ಆದ್ಮೇಲೆ ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಬರಕ್ಕಾಗ್ಬಿಡುತ್ತೆ. ಅದಕ್ಕೆ ಡಿಕಾಂಪನ್ಸೇಟ್ ಹೇಳ್ತೀವಿ. ಕಾಲೂತ, ಹೊಟ್ಟೆ ನೀರು, ಜಾಂಡಿಸ್ಸು, ರಕ್ತವಾಂತಿ ಎಲ್ಲ ಬಂದ್ರೆ ದಟ್ ಈಸ್ ಡಿಕಾಂಪನ್ಸೇಟ್. ಈ ತರ ಪೇಷಂಟ್ಸ್ಗೆ ಎಷ್ಟು ಬೇಗ ಆಗಲಿ ಟ್ರಾನ್ಸ್ಪ್ಲಾಂಟ್ ಬೇಕಾಗತ್ತೆ. ಆವಾಗ ತನಕ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗ್ಬೇಕು. ಹೊಟ್ಟೆಯಿಂದ ನೀರು ತೆಗಿಬೇಕಾಗ್ಬೋದು, ಎಂಡೋಸ್ಕೋಪಿ ಇಲ್ಲ ಬ್ಯಾಂಡಿಂಗ್ ಮಾಡ್ಬೋದು. ಬಟ್ ಏನಂದ್ರೆ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಕ್ಯೂರ್ ಬೇಕಂದ್ರೆ ಟ್ರಾನ್ಸ್ಪ್ಲಾಂಟೇ, ಬೇರೆ ಎಲ್ಲ ಮ್ಯಾನೇಜ್ಮೆಂಟ್ ಅದು ಮಾತ್ರ. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಲಿವರ್ ಕ್ಯಾನ್ಸರ್ ಬರ್ಬೋದು. ಸಿರೋಸಿಸ್ ಪೇಷಂಟ್ಸ್ಗೆ ಹೈ ರಿಸ್ಕ್ ಇದೆ ಕ್ಯಾನ್ಸರ್ ಬರೋಕ್ಕೆ, ಅವ್ರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಫೈನಲ್ ಸ್ಟೇಜ್ ಇಲ್ಲ ಅದು, ಬಟ್ ಬೇಗ ಕಂಡಿಡ್ಬೇಕು. ಓಕೆ. ನೀವು ಡಾಕ್ಟರ್ ಜೊತೆ ಲಿವರ್ ಕುರಿತಾಗಿ ಏನಾದ್ರು ಮಾತನಾಡಬೇಕು ಅಂದ್ರೆ, ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೀವು ಮಾತನಾಡಬಹುದು. ಇನ್ನ ಡಾಕ್ಟರ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೆಂಗಿರುತ್ತೆ, ಎಷ್ಟು ದಿನ ಬೇಕಾಗುತ್ತೆ, ರಿಕವರಿ ಯಾವ ತರ ಇರುತ್ತೆ? ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳ್ತಾ ಇದ್ರಲ್ಲ. ಸೊ ಟ್ರಾನ್ಸ್ಪ್ಲಾಂಟ್ 2 ಪ್ರಕಾರ ಇರುತ್ತೆ. ಒಂದು, ನಮಗೆ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಅರ್ಧ ಲಿವರ್ ಕೊಡ್ತಾರೆ. ಸೆಕೆಂಡ್ ಏನಂದ್ರೆ ಗವರ್ಮೆಂಟ್ ಲಿಸ್ಟಿಂಗ್ ಇಂದ ಬ್ರೈನ್ ಡೆಡ್ ಪೇಷಂಟ್ಸ್, ಅವ್ರಿಗೆ ಆಕ್ಸಿಡೆಂಟ್ ಆಗಲಿ ಏನಾದರೂ ಆಗಲಿ ಬ್ರೈನ್ ಡೆಡ್ ಪೇಷಂಟ್ಸ್ ಇರುತ್ತೆ, ಅವ್ರಿಗೆ ಲಿವರ್ ಚೆನ್ನಾಗಿರುತ್ತೆ, ಅಲ್ಲಿಂದ ಗೌರ್ಮೆಂಟ್ ಎಲೊಕೇಶನ್ ಇಂದ ಅದಕ್ಕೆ ನಾವು ಕೆಡಾವರಿಕ್ ಅಂದರೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಹೇಳ್ತೀವಿ. ಸೊ ಟ್ರಾನ್ಸ್ಪ್ಲಾಂಟ್ ಚೆನ್ನಾಗಿ ಆಗಲಿ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಫಸ್ಟ್ 1 to 2 weeks ಕ್ರೂಷಿಯಲ್ ಇರುತ್ತೆ. ಅದು 1 to 2 weeks ಎಲ್ಲ ಚೆನ್ನಾಗಿ ಆಯ್ತಂದ್ರೆ, ಲಿವರ್ ಸೆಟ್ ಆಯ್ತಂದ್ರೆ, ಅದಾದಮೇಲೆ ಮೆಡಿಸಿನ್ಸ್ ಇರುತ್ತೆ. ಫಸ್ಟ್ 2 to 3 months ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಮೆಡಿಸಿನ್ಸ್ ಕಡಿಮೆ ಆಗುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಹೇಗೆ ಲಿವರ್ಗೆ ಇಟ್ಕೋತೀರಾ, ಲಿವರ್ ನಿಮಗೆ ಹಾಗೆ ಇಟ್ಕೊಡುತ್ತೆ. ಓಕೆ. ಈಗ ಒಂದ್ಸಲ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ಅಂದ್ರೆ ಅದು ಲೈಫ್ ಲಾಂಗ್ ಅದೇ ಇರತ್ತಾ, ಅಥವಾ ಮತ್ತೆ ಮತ್ತೆ ಏನಾದ್ರು ಟ್ರಾನ್ಸ್ಪ್ಲಾಂಟ್ ಮಾಡೋ ಚಾನ್ಸಸ್ ಅದೇ ಇವಾಗ ನಾನು ಅದಾದ್ಮೇಲೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಜೀವನ ಚೇಂಜ್ ಮಾಡಿಲ್ಲ, ಲೈಫ್ ಸ್ಟೈಲ್ ಚೇಂಜ್ ಮಾಡಿಲ್ಲ, ಇನ್ನೊಂದ್ಸತಿ ಫ್ಯಾಟಿ ಲಿವರ್ ಬರ್ತಾ ಇದೆ, ಇನ್ನೊಂದ್ಸತಿ ಡ್ರಿಂಕ್ಸ್ ಮಾಡೋಕೆ ಶುರು ಮಾಡಿದ್ರೆ ಇದಾರೆ ಜನ ಆ ಥರ ಆದರೆ ಅದು ಲಿವರ್ ಹಾಳಾಗ್ಬಿಡುತ್ತೆ. ಸೊ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಲಿವರ್ ನಮಗೆ ಚೆನ್ನಾಗಿ ಇಟ್ಕೊಡುತ್ತೆ. ಸೊ ವೆರಿ ಗುಡ್. ನಮಗೆ ತುಂಬ ಜನ ಇದ್ದಾರೆ ಇವಾಗ 20 ವರ್ಷ 25 ವರ್ಷ ಟ್ರಾನ್ಸ್ಪ್ಲಾಂಟ್ ಮಾಡಿ ಚೆನ್ನಾಗಿದ್ದಾರೆ. ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಇಂಡಿಯಾದಲ್ಲಿ 2 yearsಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು, ಇವಾಗ ಡಾಕ್ಟರ್ ಆಗಿದ್ದಾರೆ. ಸೊ ಆ ಥರ ಇದೆ. ಸೊ ನಾವು ನೋಡ್ತಾ ಹೋಗಬೇಕು, ಡಾಕ್ಟರ್ ಫಾಲೋ ಅಪ್ ಮಾಡ್ತಾ ಹೋಗಬೇಕು, ಮೆಡಿಸಿನ್ಸ್ ಕರೆಕ್ಟಾಗಿ ತಗೋಬೇಕು. ಅದೆಲ್ಲ ಮಾಡಿದರೆ ಲಿವರ್ ನಿಮಗೆ ಚೆನ್ನಾಗೇ ಇಟ್ಕೊಡುತ್ತೆ. ಅಂದ್ರೆ ಈಗ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೊಳ್ತಾನೆ ಇರ್ಬೇಕಾಗತ್ತೆ. ಕರೆಕ್ಟ್. ಸೊ ಲೈಫ್ ಲಾಂಗ್ ಮೆಡಿಸಿನ್ಸ್, ನಿಮಗೆ BP ಶುಗರ್ ಥರ ಮೆಡಿಸಿನ್ಸ್ ಇದ್ದರೆ, ಬಟ್ ಫಸ್ಟ್ 3 to 6 months ಮೆಡಿಸಿನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದ್ಸತಿ ಲಿವರ್ ಚೆನ್ನಾಗಿ ಸೆಟ್ ಆಯ್ತಂದ್ರೆ ಬರ್ತಾ 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 ತುಂಬ ಕಡಿಮೆ ಆಗಿರುತ್ತೆ ಮೆಡಿಸಿನ್ಸ್. ಈ ಲಿವರ್ ಟ್ರಾನ್ಸ್ಪ್ಲಾಂಟಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂದ ಮೆಡಿಸಿನ್ಸ್ ತುಂಬ ಕಡಿಮೆ, ರಿಜೆಕ್ಷನ್ಗೆ ರಿಸ್ಕ್ ತುಂಬ ಕಡಿಮೆ. ಬಟ್ ಫಸ್ಟ್ 2 months ಜಾಸ್ತಿ ಕ್ರೂಷಿಯಲ್ ಇರುತ್ತೆ. ಅದು ಚೆನ್ನಾಗಿ ನೋಡಿಕೊಂಡ್ರೆ ಆಮೇಲೆ ಜಾಸ್ತಿ ತೊಂದರೆ ಬರಲ್ಲ. ಓಕೆ. ಇಷ್ಟೊತ್ತು ನಮ್ಮ ಜೊತೆ ಇದು ಲಿವರ್ ಡಿಸೀಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಧನ್ಯವಾದ ಡಾಕ್ಟರ್ ನಿಮ್ಗೆ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಇನ್ನ ಡಾಕ್ಟರ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ನವೀನ್, ಸೀನಿಯರ್ ಕನ್ಸಲ್ಟೆಂಟ್, ಆಸ್ಟರ್ RV ಹಾಸ್ಪಿಟಲ್, CA 37, 24ನೇ ಮೇನ್, ITI ಬಡಾವಣೆ, 1ನೇ ಹಂತ, JP ನಗರ, ಬೆಂಗಳೂರು 560078. ಇನ್ನ ಇವರ ಫೋನ್ ನಂಬರ್ ಸಹ ಇದೆ, ನೋಟ್ ಮಾಡ್ಕೊಳ್ಳಿ. 9739990907. ಈ ನಂಬರ್ಗೆ ನೀವು ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ನೀವು ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.